ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಸ್ಟಾರ್ಟಪ್ ಕರಿಯರ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಆ ಒಂದು ಹಾಲ್ ಟಿಕೆಟ್ ಆಗಿರ್ಬೋದು, ಆ ಒಂದು ಎಕ್ಸಾಮ್ ಸೆಂಟರ್ಗಳಲ್ಲಿ ಆಗಿರುವಂತಹ ಲೋಪದೋಷಗಳ ಕಾರಣದಿಂದ ಮತ್ತೆ ಹೊಸದಾಗಿ ಎಕ್ಸಾಮ್ ಸೆಂಟರ್ಗಳನ್ನು ಅಲಾಟ್ ಮಾಡಲಾಗಿತ್ತು. ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತೆ ಹಾಲ್ ಟಿಕೆಟ್ಗಳನ್ನು ಎಲ್ಲರೂ ಡೌನ್ಲೋಡ್ ಮಾಡ್ಕೊಂಡಿರ್ತಾರೆ. ಆದರೆ ಈಗ ತಾನೇ KEA ಇಲಾಖೆಯಿಂದ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಅಪ್ಡೇಟನ್ನು ಬಿಡುಗಡೆ ಮಾಡಲಾಗಿದೆ. ಅದೇನಪ್ಪ ಅಂತಂದರೆ, ಈ ಒಂದು ಹೈದರಾಬಾದ್ ಕರ್ನಾಟಕ ರೀಜನ್ಗೆ ಅಪ್ಲೈ ಮಾಡಿರುವಂತಹ ಅಭ್ಯರ್ಥಿಗಳಿಗೆ, HK ರೀಜನ್ಗೆ ಎಕ್ಸಾಮ್ ಬರೆಯುವಂತಹ ಅಭ್ಯರ್ಥಿಗಳೇನಿದ್ದಾರೆ ಅವರಿಗೆ ಸಂಬಂಧಪಟ್ಟಂತೆ ಆ ಒಂದು ಬೆಲ್ ಟೈಮಿಂಗನ್ನು, ಎಕ್ಸಾಮ್ ಟೈಮಿಂಗನ್ನು ಚೇಂಜ್ ಮಾಡಲಾಗಿದೆ. ಹಾಗಾದರೆ ಅದರಲ್ಲಿ ಯಾವ ದಿನಾಂಕವನ್ನು ನಿಗದಿಪಡಿಸಲಾಗಿದೆ ಅನ್ನೋದನ್ನು ಈ ಒಂದು ನೋಟಿಸಲ್ಲಿ ನೋಡೋಣ. ಈ ಒಂದು ವಿಡಿಯೋದ ಲಿಂಕನ್ನು ನಿಮ್ಮ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ಯಾಕಂದರೆ ಎಲ್ಲರೂ ಆ ಒಂದು ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೊಂಡಿರ್ತಾರೆ. ಹಿಂದೆ ಮಾಡಿರುವಂತಹ ಹಾಲ್ ಟಿಕೆಟಲ್ಲಿ ನಿಮಗೆ ಟೈಮಿಂಗ್ ಬಂದು 2:00 ನಿಮ್ಮ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಆದರೆ ಆ ಒಂದು ಟೈಮಿಂಗನ್ನು ಇಲ್ಲಿ ಚೇಂಜ್ ಮಾಡಲಾಗಿದೆ. ಸೊ ಈ ಒಂದು ನೋಟಿಸಲ್ಲಿ ಏನಿದೆ ಅಂತ ನೋಡೋಣ. ನಾನು ಜಾಸ್ತಿ ಏನು ಓದೋದಕ್ಕೆ ಹೋಗೋದಿಲ್ಲ, ಇಂಪಾರ್ಟೆಂಟ್ ಆಗಿರುವುದನ್ನು ಮಾತ್ರ ಓದ್ತಾ ಹೋಗ್ತೇನೆ. ನೋಡಿ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಕಲ್ಯಾಣ ಕರ್ನಾಟಕ ವೃಂದದ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಪೊಲೀಸ್ ಇಲಾಖೆಯಿಂದ ನೀಡಲಾದ ಅಧಿಸೂಚನೆಯನ್ನು ದಿನಾಂಕ 5/6/2026 ಪ್ರಕಟಿಸಿ, ಕಲ್ಯಾಣ ಕರ್ನಾಟಕ ವೃಂದದ ಹುದ್ದೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ದಿನಾಂಕ 2/8/2026 ಮಧ್ಯಾಹ್ನ 2:30ರಿಂದ 4ಕ್ಕೆ ಪ್ರಕಟಿಸಲಾಗಿತ್ತು. ಅಂದರೆ ಆ ಒಂದು 2ನೇ ಬಾರಿ ಕೂಡ ಆ ಒಂದು ಹಾಲ್ ಟಿಕೆಟನ್ನು ಏನು ಬಿಡುಗಡೆ ಮಾಡಲಾಯಿತು, ಅದರಲ್ಲಿ ಕೂಡ ನಿಮಗೆ HK ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಹೈದರಾಬಾದ್ ಕರ್ನಾಟಕ ಪೋಸ್ಟ್ಗಳಿಗೆ ಅಪ್ಲೈ ಮಾಡಿರುವಂತಹ ಅಭ್ಯರ್ಥಿಗಳಿಗೆ ಎಕ್ಸಾಮ್ ಏನಿದೆ ಅದು ಮಧ್ಯಾಹ್ನ 2:30ರಿಂದ 4 ಗಂಟೆವರೆಗೆ ಎಂದು ನಿಗದಿ ಮಾಡಲಾಗಿತ್ತು. ಆದರೆ HK ಮತ್ತು ನಾನ್ HK ಎರಡೂ ಪೋಸ್ಟ್ಗಳಿಗೆ ಅಪ್ಲೈ ಮಾಡಿರುವಂತಹ ಅಭ್ಯರ್ಥಿಗಳಿಗೆ ಒಂದು ಸೆಂಟ್ರಿಂದ ಮತ್ತೊಂದು ಸೆಂಟ್ರಿಗೆ ಹೋಗೋದಕ್ಕೆ ದೂರ ಆಗುವಂತಹ ಕಾರಣದಿಂದ ಆ ಒಂದು ಬೆಲ್ ಟೈಮಿಂಗ್ ಏನಿದೆ, ಆ ಒಂದು ಎಕ್ಸಾಮ್ ಟೈಮಿಂಗ್ ಏನಿದೆ ಅದನ್ನು ಚೇಂಜ್ ಮಾಡಿ ನೀಡಲಾಗಿದೆ. ನೋಡಿ, ಕೆಲವು ಅಭ್ಯರ್ಥಿಗಳು ಮಧ್ಯಾಹ್ನದ ಪರೀಕ್ಷಾ ಕೇಂದ್ರಗಳು ಬೆಳಗ್ಗೆಯ ಪರೀಕ್ಷಾ ಕೇಂದ್ರದಿಂದ ದೂರ ಇರೋದ್ರಿಂದ, ಅಂದರೆ ಒಂದು ಸೆಂಟರಿಂದ ನಿಮಗೆ ಇನ್ನೊಂದು ಸೆಂಟರ್ ದೂರ ಇರೋದ್ರಿಂದ ಪರೀಕ್ಷೆ ಮುಗಿಸಿ ಮಧ್ಯಾಹ್ನ ಪರೀಕ್ಷಾ ಕೇಂದ್ರಕ್ಕೆ ತೆರಳುವುದು ಕಷ್ಟವಾಗುತ್ತದೆ ಎಂದು ಪ್ರಾಧಿಕಾರಕ್ಕೆ ಮನವಿಗಳನ್ನು ಸಲ್ಲಿಸಿರುತ್ತಾರೆ. ಅದರಂತೆ ಅಭ್ಯರ್ಥಿಗಳ ಹಿತದೃಷ್ಟಿಯಿಂದ ಕಲ್ಯಾಣ ಕರ್ನಾಟಕ ವೃಂದದ ಹುದ್ದೆಗಳ ಸ್ಪರ್ಧಾತ್ಮಕ ಪರೀಕ್ಷೆಗಳ ವೇಳಾಪಟ್ಟಿಯನ್ನು ಈ ಕೆಳಗಿನಂತೆ ಪರಿಷ್ಕರಿಸಲಾಗಿದೆ. ನೋಡಿ, ಇಲ್ಲಿ 2/8/2026 ಆ ಒಂದು HK ಡಿಪಾರ್ಟ್ಮೆಂಟಲ್ಲಿ HK ರೀಜನ್ನಲ್ಲಿರುವಂತಹ ಅಭ್ಯರ್ಥಿಗಳಿಗಿರುವಂತಹ GK ಕ್ವಶನ್ ಪೇಪರ್ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಸಂಜೆ 4 ಗಂಟೆಯಿಂದ 5:30ವರೆಗೆ ನಿಮಗೆ ಪೇಪರನ್ನು ನಿಗದಿಪಡಿಸಲಾಗಿದೆ. ಒಟ್ಟು 100 ಪ್ರಶ್ನೆಗಳಿಗೆ ನೀವು ಆನ್ಸರನ್ನು ಬರೀಬೇಕಾಗಿರುತ್ತೆ. ಆ ಒಂದು GK ಪೇಪರ್ ಏನಿದೆ ಅದನ್ನು ನಿಮಗೆ ಸಂಜೆ 4 ಗಂಟೆಯಿಂದ 5:30ವರೆಗೆ ಆ ಒಂದು ಟೈಮಿಂಗನ್ನು ನಿಮಗೆ ನಿಗದಿಪಡಿಸಲಾಗಿರುತ್ತೆ. ಹಾಗಾಗಿ ಯಾರು ಅವಸರ ಮಾಡ್ಕೋಬೇಡಿ, ನಿಮಗೆ ಆರಾಮಾಗಿ ಟೈಮ್ ಇರುತ್ತೆ. ಅಷ್ಟರೊಳಗೆ ನಿಮ್ಮ ಎಕ್ಸಾಮ್ ಸೆಂಟ್ರಿಗೆ ನಿಧಾನವಾಗಿ ಊಟ ಮಾಡಿಕೊಂಡು ನಿಧಾನವಾಗಿ 1 ಗಂಟೆ ಮುಂಚೆ ನೀವು ಆ ಒಂದು ಎಕ್ಸಾಮ್ ಸೆಂಟ್ರಿಗೆ ಹೋಗ್ಬೋದು. ಯಾಕಂದರೆ 2ನೇ ಸಲ ನಿಮಗೆ ಪರಿಷ್ಕೃತವಾಗಿರುವಂತಹ ಹಾಲ್ ಟಿಕೆಟನ್ನು ಬಿಟ್ಟಾಗ ನಿಮಗೆ ಆ ಒಂದು ತಾಲೂಕಲ್ಲಿಯೇ HK ಮತ್ತು ನಾನ್ HK ಎರಡೂ ಪೋಸ್ಟ್ಗಳಿಗೆ ಅಪ್ಲೈ ಮಾಡಿರುವಂತಹ ಅಭ್ಯರ್ಥಿಗಳಿಗೆ ಒಂದೇ ಸಿಟಿ ಆಗಿರ್ಬೋದು ಅಥವಾ ತಾಲೂಕಾಗಿರ್ಬೋದು, ಇದರಲ್ಲೇ ನಿಮಗೆ ಸೆಂಟರನ್ನು ಅಲಾಟ್ ಮಾಡಲಾಗಿದೆ. ಆದರೆ ಕಾಲೇಜುಗಳು ಮಾತ್ರ ಬೇರೆ. ನಾನ್ HK ಬೆಳಗ್ಗೆ ಇರುತ್ತೆ, HK ಮಧ್ಯಾಹ್ನ ಇರುತ್ತೆ. ಹಾಗಾಗಿ ಆರಾಮಾಗಿ ಹೋಗಿ. ಈ ಒಂದು ಸಾಧ್ಯ ಆದರೆ ಶುಕ್ರವಾರ 31ನೇ ತಾರೀಕಿನಂದು ನೀವು ಇನ್ನೊಂದು ಸಲ ಆ ಒಂದು ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡಿಕೊಂಡು ನೋಡ್ಕೊಳ್ಳಿ. ಅದರಲ್ಲಿ ಅಪ್ಡೇಟ್ ಮಾಡಿರ್ಬೋದು. ಈ ಒಂದು ನೋಟಿಫಿಕೇಷನನ್ನು ಈಗ ವೆಬ್ಸೈಟಲ್ಲಿ ಬಿಡಲಾಗಿದೆ, ನೀವು ಅಲ್ಲಿ ಹೋಗಿ ಡೌನ್ಲೋಡ್ ಮಾಡಿಕೊಂಡು ನೋಡ್ಕೋಬೋದು. ಹಾಗಾಗಿ ಈ ಒಂದು ಬೆಲ್ ಟೈಮಿಂಗ್ ಏನಿದೆ ಅದನ್ನು ಚೇಂಜ್ ಮಾಡಲಾಗಿದೆ. ಸಾಧ್ಯವಾದಷ್ಟು ಈ ಒಂದು ವಿಡಿಯೋವನ್ನು ನಿಮ್ಮ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ಯಾಕಂತಂದರೆ ಯಾರಾದರೂ ಕೆಲವೊಬ್ಬರು ಈ ನೋಟಿಸನ್ನು ನೋಡಿಲ್ಲ ಅಂತಂದರೆ ಅವರು ಅರ್ಜೆಂಟಲ್ಲೇ ಅವಸರವಾಗಿ ಎಕ್ಸಾಮ್ ಪರೀಕ್ಷಾ ಕೇಂದ್ರಕ್ಕೆ ಹೋಗ್ತಾರೆ. ಅದನ್ನು ತಪ್ಪಿಸೋದಕ್ಕೆ ಈ ಒಂದು ನೋಟಿಸನ್ನು ಬಿಡಲಾಗಿದೆ. ಈ ಒಂದು ನಿರ್ಧಾರವನ್ನು KEA ಇಲಾಖೆಯ ಕಡೆಯಿಂದ ತೆಗೆದುಕೊಳ್ಳಲಾಗಿದೆ. ಹಾಗಾಗಿ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇದರ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕೆಳಗಡೆ ಕಮೆಂಟ್ ಮಾಡಿ ಮತ್ತು ಈ ಒಂದು ವಿಡಿಯೋದ ಲಿಂಕನ್ನು ನಿಮ್ಮ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ಹೇಳ್ತಾ, ಇದಿಷ್ಟು ಸ್ನೇಹಿತರೆ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಆ ಒಂದು ಬೆಲ್ ಟೈಮಿಂಗ್ ಬಗ್ಗೆ ಇರುವಂತಹ ಅಪ್ಡೇಟ್ ಇದಾಗಿತ್ತು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು.